ಧರ್ಮಸ್ಥಳದಲ್ಲಿ ಎಸ್ಐಟಿಯಿಂದ ತನಿಖೆ ನಡೀತಾ ಇದ್ದು ಎಸ್ಐಟಿಯಿಂದ ಮತ್ತಷ್ಟು ಕಠಿಣ ನಿಯಮ. ಶೋಧ ಕಾರ್ಯದ ವೇಳೆ ಮೊಬೈಲ್ ನಿಷೇಧ. ಶೋಧದ ವೇಳೆ ಮೊಬೈಲ್ ಬಳಸದಂತೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಎಸ್ಐಟಿಯಿಂದ ನಡೀತಾ ಇರೋ ತನಿಖೆಗೆ ಮತ್ತಷ್ಟು ಕಠಿಣ ನಿಯಮಗಳನ್ನು ಅನುಸರಿಸ್ತಾ ಇದ್ದಾರೆ. ಯಾರೂ ಕೂಡ ಮೊಬೈಲ್ ಬಳಸಬೇಡಿ ಅಂತ ಎಸ್ಐಟಿ ತಂಡ ಹೇಳಿದೆ. ಅಲ್ಲಿ ಬರೋ ಸಿಬ್ಬಂದಿ, ಕೆಲಸಗಾರರು ಯಾರೂ ಮೊಬೈಲ್ ಬಳಸಬೇಡಿ ಅಂತ ನಿಯಮ ಹೊರಡಿಸಿದ್ದಾರೆ. ಅಲ್ಲಿ ಬರೋ ಎಸ್ಐಟಿ ತಂಡ, ಪೊಲೀಸರು ಅಥವಾ ಅಲ್ಲಿ ಉತ್ಖನನಕ್ಕೆ ಬಂದಿರುವ ತಂಡ ಯಾರೊಬ್ಬರೂ ಮೊಬೈಲ್ ಬಳಸೋ ಹಾಗಿಲ್ಲ. ಎಸ್ಐಟಿಯಿಂದ ಮತ್ತಷ್ಟು ಕಠಿಣ ನಿಯಮ. ಮೊಬೈಲ್ ಬಳಸೋ ಹಾಗಿಲ್ಲ. ಶೋಧದ ವೇಳೆ ಯಾವುದೇ ಮೊಬೈಲ್ ಬಳಸೋ ಹಾಗಿಲ್ಲ. ಮಾಹಿತಿಗಳು ಲೀಕ್ ಆಗುವ ಸಾಧ್ಯತೆ ಇರೋದ್ರಿಂದ ಯಾರು ಮೊಬೈಲ್ ಬಳಸಬೇಡಿ ಅಂತ ಎಸ್ಐಟಿ ಸೂಚನೆ ಕೊಟ್ಟಿದೆ. ಇನ್ಕ್ಲೂಡಿಂಗ್ ಎಸ್ಐಟಿ ಟೀಮ್, ಪೊಲೀಸರು, ಸ್ಥಳೀಯ ಪೊಲೀಸರು, ಅಲ್ಲಿ ಕೆಲಸಕ್ಕೆ ಬಂದಿರೋರು, ಉತ್ಖನನಕ್ಕೆ ಬಂದಿರೋರು ಯಾರು ಮೊಬೈಲ್ ಬಳಸೋ ಹಾಗಿಲ್ಲ. ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯುತ್ತೆ. 7ನೇ ಪಾಯಿಂಟ್ ಅನ್ನ ಅಗಿತಾರೆ. ಸ್ಥಳಕ್ಕೆ ಈಗಾಗಲೇ ಟೀಮ್ ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇವು ಲೈವ್ ವಿಜುವಲ್ಗಳು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಎಸ್ಐಟಿ ಟೀಮ್ ಅಲ್ಲಿಗೆ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಮೊಬೈಲ್ ಯಾರೂ ಬಳಸಬಾರದು ಅಂತ ಎಸ್ಐಟಿ ತಂಡ ಈಗಾಗಲೇ ನಿಷೇಧ ಹೇರಿದೆ. ಸೊ ಏನಿದೆ ಹೆಚ್ಚಿನ ಡೀಟೇಲ್ಸ್? ಭಾವನಾ, ಹೌದು. ಈ ಒಂದು SIT ತನಿಖೆ ಏನಿದೆ ಅದರಲ್ಲಿ ಪಾರದರ್ಶಕತೆ ಇರಬೇಕು, ಆದ್ರೆ ಒಂದಷ್ಟು ಗೌಪ್ಯತೆಗಳಿರಬೇಕು. ಪ್ರಕರಣವನ್ನ ಯಾವುದೇ ಕಾರಣಕ್ಕೂ ಕೂಡ ಅದರ ಒಳಗಿರುವ ಮಾಹಿತಿಗಳು ತನಿಖೆಯ ಹಂತಗಳಲ್ಲಿ ಅದು ಹೊರಗಡೆ ಹೋದಂತ ಸಂದರ್ಭಗಳಲ್ಲಿ ಅದು ಬಹಳಷ್ಟು ಸಮಸ್ಯೆಗಳು ತಂದೊಡಬಹುದು ಮತ್ತು ಮುಂದಿನ ಕಾನೂನು ಪ್ರಕ್ರಿಯೆಗಳಿಗೆ ಅಡೆತಡೆ ಆಗಬಹುದು ಅನ್ನುವಂತ ಕಾರಣಕ್ಕೆ. ಯಾಕಂದ್ರೆ ಇಲ್ಲಿ ಅನೇಕ ಜನ SIT ಅಧಿಕಾರಿಗಳು, ಸಿಬ್ಬಂದಿಗಳು ಏನಿರ್ತಾರೆ ಅವರು ಬಹುತೇಕವಾಗಿ ಅವರ ಒಂದು ಏನು ರೇಖೆಗಳನ್ನು ಹೇಳ್ಕೊಂಡಿರ್ತಾರೆ ಅದರ ಅಡಿಯಲ್ಲಿ ಅವರು ಲಿಮಿಟೇಷನ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಉತ್ಖನನದ ಪ್ರಕ್ರಿಯೆ ಒಂದಷ್ಟು ರೀತಿಯ ಗಾರೆ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರು ಇರುವಂತದ್ದು, ಅದರ ಜೊತೆಗೆ ರೆವೆನ್ಯೂ ಸೆಕ್ಷನ್ ನ ಸಿಬ್ಬಂದಿಗಳಿರುವಂತದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಇರುವಂತದ್ದು, ಅದರ ಜೊತೆಗೆ ಪೊಲೀಸ್ SIT ಟೀಮ್ ಅನ್ನು ಹೊರತುಪಡಿಸಿ ಕೂಡ ಬೇರೆ ಬೇರೆ ಸಿಬ್ಬಂದಿಗಳು ಸ್ಥಳೀಯವಾಗಿದ್ದಾರೆ. ಹಾಗಾಗಿ ಅಂತವರು ಈ ರೀತಿಯ ಘಟನೆಗಳಾದಂತಹ ಸಂದರ್ಭಗಳಲ್ಲಿ, ನಿನ್ನೆಯ ಘಟನೆಗಳಲ್ಲಿ ಬಹಳಷ್ಟು ಈ ರೀತಿಯಾದಂತಹ ಪ್ರಕ್ರಿಯೆಗಳಾಗಿದೆ ಅನ್ನುವಂತಹ ಅನುಮಾನಗಳ ಹಿನ್ನೆಲೆಯಲ್ಲಿ ಮತ್ತು ತಕ್ಷಣಕ್ಕೆ ಅಂದ್ರೆ SIT ಮೂಲಗಳಿಂದ ಮಾಹಿತಿ ಹೊರಬರುವ ಮೊದಲೇ ಅದು ದೂರುದಾರರ ಪರವಾದಂತವರಿಗೆ ಕೂಡ ಹೋಗಿದೆ. ಅದರ ಜೊತೆಗೆ ಕೆಲವು ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಅದು ಸಾಮಾಜಿಕ ತಾಣಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಅಂದ್ರೆ ಇದು ಗೊಂದಲಕಾರಿಯಾದಂತಹ ಚರ್ಚೆಗಳನ್ನು ಹುಟ್ಟುಹಾಕುವ ಸಾಧ್ಯತೆಗಳಿವೆ. ಯಾಕಂದ್ರೆ SIT ಅವರಿಂದ ಮೂಲಗಳಿಂದ ಬರುವಂತ ಮಾಹಿತಿ ಬಹಳ ಅಧಿಕೃತವಾಗಿರುತ್ತೆ. ಆದ್ರೆ ಅದಕ್ಕಿಂತ ಮೊದಲು ಅಲ್ಲಿ ಯಾರೋ ನೋಡಿದವರು ಏನನ್ನ ನೋಡಿದರು, ಏನೋ ಅಲ್ಲಿ ಆಗಿದೆ ಅನ್ನುವಂಥದ್ದನ್ನ ಹೊರಗಡೆ ಹೇಳಿದ ತಕ್ಷಣ ಅದು ಬೇರೆ ರೀತಿಯ ಸ್ವರೂಪಗಳನ್ನ ಪಡ್ಕೊಳ್ಬಹುದು. ಮತ್ತೆ ಬರುವಂತ ಹೇಳಿಕೆಗಳು ಸುಳ್ಳು ಅನ್ನುವಂತ ರೀತಿಯಾದಂತಹ ಚರ್ಚೆಗಳು ಕೂಡ ಆಗಬಹುದು. ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿ ಇವತ್ತಿನಿಂದ ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿರುವಂತಹ ಯಾವುದೇ ಸಿಬ್ಬಂದಿ ಮೊಬೈಲ್ ಅನ್ನ ಬಳಕೆ ಮಾಡುವಂತಿಲ್ಲ. ಉನ್ನತ ಮಟ್ಟದ ಅಧಿಕಾರಿಗಳ ಹೊರತಾಗಿ, ಅಸಿಸ್ಟೆಂಟ್ ಕಮಿಷನರ್ ಮತ್ತು ಅಲ್ಲಿರುವಂತಹ SITಯ ತನಿಖಾಧಿಕಾರಿಗಳ ಹೊರತಾಗಿ ಬೇರೆ ಯಾರು ಕೂಡ ಮೊಬೈಲ್ ಗಳನ್ನ ಬಳಕೆ ಮಾಡುವಂತಿಲ್ಲ ಮತ್ತು ಅಲ್ಲಿ ಮೊಬೈಲ್ ನಲ್ಲಿ ಘಟನಾ ಸ್ಥಳದಲ್ಲಿ ಯಾವುದೇ ಫೋಟೋಗಳನ್ನ ಕ್ಲಿಕ್ಕಿಸುವಂತಿಲ್ಲ ಮತ್ತು ವಿಡಿಯೋಗಳನ್ನ ಕೂಡ ತೆಗೆಯುವಂತಿಲ್ಲ ಅನ್ನುವಂತಹ ಖಡಕ್ ಸೂಚನೆಗಳನ್ನ ಕೊಡಲಾಗಿದೆ. ಹಾಗಾಗಿ ಇದು ಬಹಳ ಒಂದು ರೀತಿಯಾದಂತಹ ಗಂಭೀರವಾದಂತಹ ಹಂತಕ್ಕೆ ಕಾರಣ ಆಗಿರುವಂತದ್ದು. ಇದರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆ ಪ್ರಕ್ರಿಯೆಗಳೇನು ಆರಂಭ ಆಗುತ್ತೆ, ಈಗ ಆರಂಭ ಆಗಲಿದೆ ಕೆಲವೇ ಕ್ಷಣಗಳಲ್ಲಿ. ಈಗಾಗಲೇ SIT ಟೀಮ್ ಮತ್ತು ಆ ವೈದ್ಯರು, ಫಾರೆನ್ಸಿಕ್ ವೈದ್ಯರು ಸೇರಿದಂತೆ ಎಲ್ಲ ಅಧಿಕಾರಿಗಳ ತಂಡ ಆ ಒಂದು ಘಟನಾ ಸ್ಥಳಕ್ಕೆ ಬಂದಿದೆ. ಆ ಒಂದು ಪಾಯಿಂಟ್ ನಂಬರ್ 7ಗೆ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಉತ್ಖನನದ ಪ್ರಕ್ರಿಯೆಗಳು ಆರಂಭ ಆಗ್ಲಿಕ್ಕಿರುವಂತದ್ದು. ಇದರ ಜೊತೆಗೆ ನಿನ್ನೆ ಸಿಕ್ಕಿರುವ ಅಸ್ಥಿಪಂಜರದ ಬಗ್ಗೆ ನಿನ್ನೆ SIT ತಂಡ ಕಲೆಕ್ಟ್ ಮಾಡಿಕೊಂಡಿರುವಂತಹ ಮಾಹಿತಿ ಏನು? ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಏನೇನು ಕಲೆಕ್ಟ್ ಆಗಿವೆ, ಇದರ ಜೊತೆಗೆ ಏನೇನು ಪ್ರೊಸೀಜರ್ಸ್ ಆಗಿದೆ ನಿನ್ನೆಯಿಂದ ಭರತ್?
ಭಾವನಾ ಏನಂದ್ರೆ ಇಲ್ಲಿ ಬಹಳಷ್ಟು ಪ್ರೊಸೀಜರ್ಗಳಾಗಬೇಕು. ಅಂದ್ರೆ ಒಂದು ವೈಜ್ಞಾನಿಕವಾದಂತ ವಿಶ್ಲೇಷಣೆ, ಆ ಒಂದು ಸಿಕ್ಕಂತ ಎಲುಬುಗಳನ್ನ ಅದನ್ನ ವೈಜ್ಞಾನಿಕ ವಿಶ್ಲೇಷಣೆ ಮಾಡುವಂತದ್ದು ಒಂದು ಪಾರ್ಟ್. ಆದ್ರೆ ಎರಡನೇ ಪಾರ್ಟ್ ಅದರ ತನಿಖೆ ಆಯಾಮಗಳು. ಅಂದ್ರೆ ಇಷ್ಟರವರೆಗೆ ಒಂದು ತನಿಖೆ ಒಂದು ದಿಕ್ಕಿನಲ್ಲಿ ಸಾಗುತ್ತಾ ಇದ್ರೆ ಈಗ ಒಂದು ಸಾಕ್ಷ್ಯ ಸಿಕ್ಕಿದೆ. ಅಂದ್ರೆ ಆತ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳಿಗೆ ಪೂರಕವಾದಂತ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಆ ಕಾರಣದಿಂದಾಗಿ ಇದು ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ ಮತ್ತು ಇದು ಮಹತ್ವದ ಅಂಶಗಳು ಕೂಡ ಹೌದು. ಆ ಕಾರಣಗಳಿಗಾಗಿ ಆ ಆಂಗಲ್ ನಲ್ಲಿ ಕೂಡ ತನಿಖೆಗಳು ನಡೀತಾ ಇದೆ. ಈಗ ಫೊರೆನ್ಸಿಕ್ ನವರು ಏನ್ ಮಾಡ್ತಾರೆ ಅಂದ್ರೆ ಈಗ ಅವರು ಮಣಿಪಾಲದ ಲ್ಯಾಬ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಮೊದಲು ವಿಜುವಲ್ ಎಕ್ಸಾಮಿನೇಷನ್ ಗಳಾಗುತ್ತೆ, ಅಂದ್ರೆ ದೃಶ್ಯ ಪರಿಶೀಲನೆ. ಅದನ್ನ ಒಂದು ಟೇಬಲ್ ನಲ್ಲಿ ಅನಾಟಮಿ ಮೋಡ್ ನಲ್ಲಿ ಹಾಕಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಬಹಳ ಅನುಭವಿ ತಜ್ಞರು ಏನಿರ್ತಾರೆ ಅದನ್ನ ಗಮನಿಸುವಂತ ಪ್ರಕ್ರಿಯೆಗಳು. ಮೊದಲಿಗೆ ಅದು ಗಂಡ ಹೆಣ್ಣ ಅಥವಾ ಪುರುಷನದ್ದ ಮತ್ತು ಹೆಣ್ಣಿನದ್ದ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಪ್ರಾಣಿಗಳದ್ದ ಅಥವಾ ಮನುಷ್ಯನದ್ದ ಅನ್ನುವಂಥದ್ದು. ಈಗ ಬೇಸಿಕಲಿ ಅದು ವರದಿಗಳು ಹೊರಗಡೆ ಬಂದಿದೆ, ಅದು ಯಾರದ್ದು ಅನ್ನುವಂಥದ್ದು. ಆದ್ರೂ ಕೂಡ ಒಂದು ಲಿಖಿತವಾದ ವರದಿಗಳು ಅದರ ಮೇಲೆ ಬರಬೇಕು. ಅದು ವಿಜುವಲ್ಸ್ ರಿಪೋರ್ಟ್ ಅನ್ನುವಂಥದ್ದು ಅದು ಒಂದು 2 ದಿನಗಳಲ್ಲಿ SIT ಕೈ ಸೇರುತ್ತೆ. ಬಹುತೇಕ ನಾಳೆ ಅದು ಅವರ ಕೈಯನ್ನ ಲಿಖಿತವಾಗಿ ಬರುವಂತ ದಾಖಲೆಗಳ ಮೂಲಕ ಅದು ಸೇರಬಹುದು. ಅದರ ಜೊತೆಗೆ ಸೆಕೆಂಡರಿ ಎಕ್ಸಾಮಿನೇಷನ್ ಗಳನ್ನು ಹೊರದಾಗ ಬಹಳ ಡೀಪ್ ಆಗಿ ಹೋಗ್ತಾರೆ. ಅಂದ್ರೆ ಅದರ ಎಲುಬುಗಳಲ್ಲಿ ಅದರಲ್ಲಿ ಸ್ಕಲ್ ಏನಿದೆ ಅಂತ ಅದರಲ್ಲಿ ಬೇರೆ ಬೇರೆ ಮಾದರಿ ಎಲುಬುಗಳು ಇರುತ್ತವೆ. ಅದು ದವಡೆದಿರ್ಬೋದು, ಸಿಕ್ಕಿರುವಂತದ್ದಾಗಿರ್ಬೋದು, ಕೈಕಾಲಿನ ಎಲುಬುಗಳಿರಬಹುದು, ಬೇರೆ ಬೇರೆ ರೀತಿಯ ಎಲುಬುಗಳಿದೆ. ಅದನ್ನ ಎಕ್ಸಾಮಿನೇಷನ್ ಮಾಡುವಂತದ್ದು ಬಹಳ ವೈಜ್ಞಾನಿಕ ಪ್ರಕ್ರಿಯೆಗಳು. ಅದು ಕಾರ್ಬನಿಂಗ್ ಮಾಡುವಂತದ್ದು, ಅದರ ಜೊತೆಗೆ ಅದರ ಅಸ್ಥಿಮಜ್ಜೆಗಳಿಂದ ಅಂದ್ರೆ ಅವುಗಳಿಂದ ಅದರ DNA ಸ್ಯಾಂಪಲ್ಗಳನ್ನು ತೆಗೆಯುವಂಥದ್ದು. ಒಂದು ವೇಳೆ ವಿಷಪ್ರಾಶನವಾಗಿದ್ದರೂ ಕೂಡ ಕೆಲವೊಂದು ಬಹಳ ಎನರ್ಜೆಟಿಕ್ ಪಾಯ್ಸನ್ ಗಳೇನಿರುತ್ತೆ ಆ ಪಾಯ್ಸನ್ಗಳು ಅದರಲ್ಲಿ ಉಳಿದಿರುವಂತ ಸಾಧ್ಯತೆಗಳು ಕೂಡ ಇರುತ್ತವೆ. ಅದನ್ನ ಪರೀಕ್ಷೆ ಮಾಡುವಂತದ್ದು ಕೂಡ ಬಹಳ ಅಗತ್ಯತೆ ಇರುವಂತದ್ದು. ಆ ಕಾರಣಗಳಿಗಾಗಿ ಇದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಅವರು ಸಂಗ್ರಹಿಸ್ತಾರೆ. ಇದರ ಒಂದು ವರದಿಯನ್ನು ಒಂದು 12-13 ಅಂದ್ರೆ 1 ವಾರಗಳಲ್ಲಿ ಇದನ್ನ ಅವರ ಕೈಗೆ ಕೊಡಬಹುದು. ಅಂತಿಮವಾಗಿ ಆಗುವಂತದ್ದು DNA. ಮೆದುಳಿನ ಭಾಗಗಳು, ತಲೆಯ ಭಾಗಗಳು ಸಿಕ್ಕಂತ ಸಂದರ್ಭಗಳಲ್ಲಿ ಅದರ ಮೆದುಳಿನ ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ DNA ಯನ್ನ ಬೇರೆ ಬೇರೆ ಎಲುಬುಗಳಿಂದ ಬೇರೆ ಬೇರೆ ಭಾಗಗಳಿಂದ DNA ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಅದನ್ನ ಸಂಗ್ರಹಿಸಿ ಅದರ ಪರೀಕ್ಷೆಗಳು ಬಹಳ ಸುಸಜ್ಜಿತವಾಗಿ ಆಗಬೇಕು. ಮಣಿಪಾಲದ ಲ್ಯಾಬ್ಗಳಲ್ಲಿ ಅಂತ ಟೆಕ್ನಾಲಜಿಗಳಿವೆ. ಅದರ ಜೊತೆಗೆ ಒಂದು ವೇಳೆ ಅದು ಆಗದೇ ಇದ್ದರೆ ಅದು ಬೆಂಗಳೂರು ಅಥವಾ ದೆಹಲಿಗೂ ಕೂಡ ಅದನ್ನ ತೆಗೆಸಿಕೊಂಡು ಹೋಗಿ ಅದರಿಂದ ಕೂಡ ಅದನ್ನ ಸ್ಯಾಂಪಲ್ ಗಳನ್ನ ತೆಗೆದು ಅದನ್ನ ಮುಂದಿನ ಹಂತಗಳಿಗೆ SIT ಟೀಮ್ ನ ಪರೀಕ್ಷಾ ಪ್ರಕ್ರಿಯೆಗಳಿಗೆ ಅದನ್ನ ಒದಗಿಸಿಕೊಡುವಂತ ಕೆಲಸಗಳು ಆಗಬೇಕು. ಹಾಗಾಗಿ ಈಗ ಆರಂಭದಲ್ಲಿ ಒಂದು ಸಿಕ್ಕಿದೆ, ಒಂದರ ಪರೀಕ್ಷೆಗಳು ನಿರಂತರವಾಗಿ ಆಗಬೇಕು. ಅದು ವೈಜ್ಞಾನಿಕವಾಗಿ ಒಂದು ಕಡೆಯಿಂದ ಆಗ್ತಾ ಇರುತ್ತೆ. ಈಗಾಗಲೇ ಅದನ್ನ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಪ್ರತ್ಯೇಕ ಟೀಮ್ ಇದೆ. ಅಂದ್ರೆ ಇಲ್ಲಿರುವಂತ ಟೀಮ್ ಅಲ್ಲ, ಅವರು ಪ್ರತ್ಯೇಕವಾದಂತ ಟೀಮ್ ಅದರ ಲ್ಯಾಬ್ ಗಳಲ್ಲಿ ಅದನ್ನ ಪರೀಕ್ಷೆ ಮಾಡಿ ಅದು ತಜ್ಞ ವೈದ್ಯರ ತಂಡದಿಂದ, ಅಂದ್ರೆ ಪ್ರತ್ಯೇಕ ನಾವು ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳು ಅಂತ ಹೇಳ್ತೀವಿ. ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳು, ಫಾರೆನ್ಸಿಕ್ ತಜ್ಞರು ಒಂದು ಕಡೆ ಆದ್ರೆ ಫೊರೆನ್ಸಿಕ್ ನ ವೈದ್ಯರು ಸಪರೇಟ್ ಆಗಿರ್ತಾರೆ. ಅವರು ಬಹಳ ಆಳವಾಗಿ ಅದರ ಬಗ್ಗೆ ಅಧ್ಯಯನವನ್ನ ಮಾಡ್ತಾರೆ. ಅಂತಹ ವೈದ್ಯರುಗಳು ಇದರ ಬಗ್ಗೆ ಒಂದು ವರದಿ ಕೊಡುವಂತ ಪ್ರಕ್ರಿಯೆಗಳನ್ನು ನಡೆಸ್ತಾರೆ. ಹಾಗಾಗಿ ಆ ಎಲ್ಲ ವರದಿಗಳು ವೈದ್ಯರು ಕೊಟ್ಟಂತಹ ವರದಿಗಳಾಗಿರ್ಬೋದು. ಅಷ್ಟು ವರದಿಗಳು ಕೈ ಸೇರಿದ ಬಳಿಕ ಇನ್ನೊಂದು ಆಂಗಲ್ ನ ತನಿಖೆ ಇವರಿಂದ ನಡೆಯುತ್ತೆ. ಅದರ ಜೊತೆಗೆ ಬೇರೆ ತನಿಖೆಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಆಗಲೇ ಹೇಳಿದೆ ನಾನು, ಇಲ್ಲಿ ಆತ ಹೇಳಿದಂತ ರೀತಿಯಲ್ಲೇ ಬುರುಡೆಗಳು ಸಿಕ್ಕಿದೆ, ಮೃತದೇಹದ ಅಸ್ಥಿಪಂಜರಗಳು ಸಿಕ್ಕಿದೆ. ಇದೆಲ್ಲ ಪ್ರಕ್ರಿಯೆಗಳಾದಾಗ ಸಹಜವಾಗಿ ಆತ ಯಾರನ್ನ ಇಲ್ಲಿ ಹೂತಿಟ್ಟಿದ್ದಾನೆ ಅನ್ನುವಂತ ಒಂದು ಪಿಕ್ಚರ್ ಆತನಿಗೆ ಇರಬಹುದು. ಯಾಕಂದ್ರೆ 11 ವರ್ಷಗಳ ಬಳಿಕ ಬಂದವನು ಯಾವ ಜಾಗದಲ್ಲಿ ಹೂತಿಟ್ಟಿದ್ದೇನೆ ಅನ್ನುವಂಥದ್ದು ಗೊತ್ತಿರುವಂತ ಸಂದರ್ಭಗಳಲ್ಲಿ ಆತ ಯಾರನ್ನ ಹೂತಿಟ್ಟಿದ್ದಾನೆ, ಎಲ್ಲಿ ಸಿಕ್ಕಂತ ಹೆಣ ಅನ್ನುವಂಥದ್ದು ಕೂಡ ಆತನಿಗೆ ಗೊತ್ತಿರುತ್ತೆ. ಹಾಗಾಗಿ ಅದರ ಬಗ್ಗೆ ಒಂದು ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ರೈಟ್ ಭರತ್, ಇನ್ನಷ್ಟು ಮಾಹಿತಿಗಾಗಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ವೀಕ್ಷಕರೇ, ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಹಿಟಾಚಿ ಹೋಗ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಅನಾಮಿಕಾ ದೂರುದಾರ ಮಾಸ್ಕ್ ಹಾಕೊಂಡು ಹೋಗ್ತಾ ಇರೋ ದೂರುದಾರನನ್ನ ನೀವು ನೋಡ್ತಾ ಇದ್ದೀರಾ. ಎಲ್ಲಾನು ವಿಡಿಯೋ ಕ್ಯಾಪ್ಚರ್ ಆಗ್ತಾ ಇದೆ, ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ. ಹಿಂದಿಯೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ತನಿಖಾಧಿಕಾರಿಗಳು ಜೊತೆಗೆ ಹೋಗ್ತಾ ಇದ್ದಾರೆ. ಎಲ್ಲವೂ ಫೋಟೋ ಮತ್ತು ವಿಡಿಯೋ ದಾಖಲೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.